ವಾಟ್ ವಾಸ್ ಇನ್ ಯುವರ್ ಮೈಂಡ್ ದಟ್ ಡೇ ವೆನ್ ಇಟ್ ಇಸ್ ಒಂದೇ ವೆನ್ ನಂಗೆ ಗೊತ್ತಾಗಿದ್ದಿನ ಹಿಂಗೆ ಟೀಮ್ ಇಲ್ಲ ಅಂತ ಗೊತ್ತಾಗಿದ್ದಿನ ಒಂದೇ ಅವತ್ತಿನ ದಿನ ನಾನು ವೀಕ್ ಆಗಿದ್ದೆ ಆ್ಯಕ್ಚುಲಿ ಬದುಕಿಲ್ಲ. ಅಪ್ಪ ತೀರೋದಾಗ ನಾನು ಎದ್ದು ಬಂದಾಗಿನ ನಾನು ವೀಕ್ ಆಗಲೇ ಇಲ್ಲ, ಸ್ಟ್ರಾಂಗ್ ಆಗೋಕ್ಕೆ ಶುರು ಆದವಳು. ಆಗಿದ್ದು ವೀಕ್ ಇಲ್ಲಿ ಟೀಮಲ್ಲಿ ಇಲ್ಲ ಅಂತ. ಎಸ್, ದೆನ್ ಐ ರಿಯಲೈಸ್ ದೆನ್ ದೇ ವರ್ ನಾಟ್ ಮೈ ಸ್ಟ್ರೆಂತ್, ದೇ ವರ್ ಮೈ ವೀಕ್ನೆಸ್. ನಮ್ಮನ್ನ ಲೈಫನ್ನು ಎಬ್ಬಿ ನಿಲ್ಲಿಸೋರು ನಮ್ಮವರು. ನಮ್ಮನ್ನು ವೀಕ್ ಮಾಡಿ ಸಂವೇರ್ ಈ ಥರ ಸ್ಟೆಪ್ ತಗೊಳ್ಳೋಕ್ಕೆ ನಿಲ್ಲಿಸಿರ್ತಾರೆ ಅಂದರೆ ಅವ್ರು ನಮ್ಮವ್ರು ಅಲ್ಲ. ಆ್ಯಂಡ್ ಐ ಲಿಟ್ರಲಿ ಕೆಲವು ಥಿಂಗ್ಸ್ ನಾನು ಮಾತಾಡಲ್ಲ, ಬೇಡ ಅದು ಆನ್ ಸ್ಕ್ರೀನಲ್ಲಿ. ಐ ಫೆಲ್ಟ್ ವೆರಿ ಬ್ಯಾಡ್. ಇಲ್ಲ, ಯಾರು ನಮ್ಮವರು ಯಾರು ನಮ್ಮವ್ರು ಅಲ್ಲ ಅನ್ನೋದು ಆ ಹಾಸ್ಪಿಟ್ಲ್ ಬೆಡ್ ಮೇಲೆ ಗೊತ್ತಾಗೋಯ್ತು ನನಗೆ. ಹಾಸ್ಪಿಟ್ಲ್ ಬೆಡ್ಡಲ್ಲಿ ಇದ್ದಾಗ ಐ ರಿಯಲೈಸ್ ನಾಟ್ ಎವ್ರಿ ಒನ್ ನಾವು ಹಾಸ್ಪಿಟಲ್ ಬೆಡ್ ಮೇಲೆ ಹಾಕಿದ್ರಿ. ಅದೇ ನನ್ನ ಅಟೆಂಪ್ಟ್ ಮಾಡಿದಾಗ ಹಾಸ್ಪಿಟ್ಲಲ್ಲಿ ಇದ್ನಲ್ಲ, ICU ಇದ್ದೆ. ಏನೋ ತಗೊಂಡ್ರಿ, ಸಾಯೋ ನಿರ್ಧಾರ ಮಾಡ್ಬಿಟ್ಟಿದೆ, ಬದುಕಬಾರದು ಅಂತ. ಎಸ್. ತಂಗಿ ನೆನಪಾಗ್ಲಿಲ್ವಾ? ಯಾರು ನಾನೇ ನೆನಪಾಗ್ಲಿಲ್ಲ ಸರ್, ಯಾರೂ ನೆನಪಾಗ್ಲಿಲ್ಲ. ರಾಯರ್ ನೆನಪಾಗ್ಲಿಲ್ಲ. ಹಾಸ್ಪಿಟ್ಲಲ್ಲಿ ಇದ್ದಾಗ ವೆನ್ ಐ ವಾಸ್ ಹಾರ್ಟ್ ರೇಟ್ ಅನ್ನಂಗಿದೆ, ಅದು ಫೋಟೋ ಇದೆ ನನ್ನ ಹತ್ರ. ಎಲ್ಲಿ ಮಾಡ್ಕೊಂಡಿದ್ದು ನೀವು ಅದು? ಏನು ಬೇಡ ಬಿಡಿ ಸರ್, ಅದು ಡೆಪ್ತಲ್ಲಿ ಹೋಗೋದು ಬೇಡ. ಎಲ್ಲಿ ಮಾಡ್ಕೊಂಡಿದ್ದು? ಮನೆಯಲ್ಲ ಬೇರೆ? ಮನೆಯಲ್ಲಿ. ಯಾರು ನಿಮ್ಮನ್ನು ನೋಡಿದ್ದಾಗ? ಒನ್ ಆಫ್ ಮೈ ಫ್ರೆಂಡ್. ಯಾರು ಐ ಓನ್ಲಿ ಕಾಲ್ಡ್ ಬನ್ನಿ ಅಂತ ಮಾಡ್ಕೊಂಡಿದ್ದೀನಿ ಹಿಂಗೆ. ಅದು ನೋವು ತಡ್ಕೊಳಕ್ಕಾಗ್ಲಿಲ್ಲಲ್ಲ ನನ್ನ ಕೈನಲ್ಲಿ.